ಅತ್ತಿಗೆ ಮೇಘನಾ ಮದುವೆ ಬಗ್ಗೆ ಮೌನ ಮುರಿದ ಧ್ರುವ ಸರ್ಜಾ. ಸೋಷಿಯಲ್ ಮೀಡಿಯಾ ಸುದ್ದಿಗೆ ಆಕ್ಷನ್ ಪ್ರಿನ್ಸ್ ಕೊಟ್ಟ ಖಡಕ್ ಉತ್ತರ. ಹೌದು ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ ಚಿರು ಸರ್ಜಾ ಅಗಲಿಕೆಯ ನೋವು ಇಂದಿಗೂ ಮಾಸಿಲ್ಲ. ಆದರೆ ಅವರ ಪತ್ನಿ ಮೇಘನಾ ರಾಜ್ ಮತ್ತು ಪುತ್ರ ರಾಯನ್ ಅವರ ಪ್ರತಿಯೊಂದು ನಗುವಿನಲ್ಲೂ ಅಭಿಮಾನಿಗಳು ಚಿರಂಜೀವಿ ಸರ್ಜಾ ಅವರನ್ನು ಕಾಣ್ತಾ ಇದ್ದಾರೆ. ಕಳೆದ ಕೆಲವು ಸಮಯದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಹತ್ತಾರು ಸುದ್ದಿಗಳು ಹರಿದಾಡ್ತಾ ಇವೆ. ಈ ಬಗ್ಗೆ ಸ್ವತಃ ಮೇಘನಾ ರಾಜ್ ಅವರೇ ಈ ಹಿಂದೆ ಮಾತನಾಡಿದ್ರು. ಆದರೆ ಈಗ ಈ ವಿಷಯದ ಬಗ್ಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ತನ್ನ ಅತ್ತಿಗೆಯ ಮದುವೆ ಬಗ್ಗೆ ಧ್ರುವ ಸರ್ಜಾ ಹೇಳಿದ್ದೇನು, ಅವರ ಉತ್ತರ ಹೇಗಿತ್ತು, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿರಂಜೀವಿ ಸರ್ಜಾ ಅವರ ನಿಧನದ ನಂತರ ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ನೆಟ್ಟಿಗರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಾರೆ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ನೇರವಾಗಿ ಉತ್ತರಿಸಿದ ಮೇಘನಾ ರಾಜ್ ಅವರು, ನಾನು ಎರಡನೇ ಮದುವೆ ಆಗೋದಿಲ್ಲ ಎಂದು ಎಲ್ಲೂ ಕೂಡ ಹೇಳಿಲ್ಲ ಎಂಬ ಅಚ್ಚರಿಯ ಹೇಳಿಕೆಯನ್ನು ನೀಡಿದರು. ಮುಂಬರುವ ದಿನಗಳಲ್ಲಿ ತಮ್ಮ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಮತ್ತು ಆ ವ್ಯಕ್ತಿ ತಮಗೆ ಸೂಕ್ತ ಎನಿಸಿದರೆ ಅವರ ಜೊತೆ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ, ಸಂಬಂಧವನ್ನು ಮುಂದುವರಿಸ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಅವರು ಚಿರಂಜೀವಿ ಸರ್ಜಾ ಅವರನ್ನು ಒಂದು ಮದುವೆ ಆಗಿ ತುಂಬಾ ಖುಷಿಯಾಗಿದ್ದರು. ಅದೇ ಚಿರಂಜೀವಿ ಸರ್ಜಾ ಅವರ ರೀತಿ ನನಗೆ ಯಾರಾದರೂ ಸಿಕ್ಕರೆ ಅವರಲ್ಲಿ ನಾನು ಚಿರಂಜೀವಿ ಸರ್ಜಾ ಅವರನ್ನು ನೋಡಿದ್ರೆ ನಾನು ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಹೇಳಿದರು. ಇನ್ನು ಅತ್ತಿಗೆ ಮೇಘನಾ ರಾಜ್ ಅವರು ಹೇಳಿದ ಹೇಳಿಕೆಯ ಪ್ರಕಾರ ಮಾಧ್ಯಮಗಳು ಧ್ರುವ ಸರ್ಜಾ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆವಾಗ ಅವರು ಬಹಳ ಸಮಯದಿಂದ ಮತ್ತೆ ನಗುತ್ತಲೇ ಉತ್ತರವನ್ನು ನೀಡ್ತಾರೆ. ಅತ್ತಿಗೆ ಮೇಘನಾ ಅವರಿಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ಎರಡನೇ ಮದುವೆ ಬಗ್ಗೆ ಮಾತನಾಡಿಸಿದ್ದಾರೆ ಎಂದು ಧ್ರುವ ಅವರು ವ್ಯಂಗ್ಯವಾಗಿ ನುಡಿದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ವದಂತಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಈ ವಿಚಾರದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಹಕ್ಕು ಅತ್ತಿಗೆಯವರಿಗೆ ಇದೆ ಎಂದು ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇ ಮದುವೆ ಬಗ್ಗೆ ಕುಟುಂಬದ ಸದಸ್ಯರಿಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ನೀಡಿಲ್ಲ ಎನ್ನುವುದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಧ್ರುವ ಸರ್ಜಾ ಅವರ ಪ್ರಕಾರ ಮೇಘನಾ ರಾಜ್ ಅವರಿಗೆ ಈಗ ಅವರ ಮಗ ರಾಯನ್ ಸರ್ಜಾ ಅವರ ದೊಡ್ಡ ಪ್ರಪಂಚವಾಗಿದ್ದಾರೆ. ಅವರೇ ದೊಡ್ಡ ಪ್ರಪಂಚವಾಗಿದ್ದಾರೆ. ಮಗನ ಪಾಲನೆ ಮತ್ತು ಅವನ ಶ್ರೇಯಸ್ಸಿನಲ್ಲೇ ಅವರು ನೆಮ್ಮದಿಯನ್ನು ಕಾಣ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ಈಗ ಮೇಘನಾ ರಾಜ್ ಅವರು ಮತ್ತೆ ಸಿನಿಮಾ ಶೂಟಿಂಗ್ನಲ್ಲೂ ಬ್ಯುಸಿಯಾಗಿದ್ದಾರೆ. ವೃತ್ತಿ ಜೀವನದಲ್ಲಿ ಸಕ್ರಿಯರಾಗುತ್ತಿರುವ ಕುಟುಂಬಕ್ಕೆ ಖುಷಿ ತಂದಿದೆ. ನಮ್ಮ ಅತ್ತಿಗೆ ಮೇಘನಾ ಅವರ ಖುಷಿ ನಮಗೆ ಮುಖ್ಯ. ಅವರ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಎಂದು ಧ್ರುವ ಸರ್ಜಾ ಅವರು ಹೇಳುವ ಮೂಲಕ ತಮ್ಮ ಕುಟುಂಬಕ್ಕೆ ಬೆಂಬಲ ಹೊಂದಿರುವ ಅತ್ತಿಗೆಯನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ತುಂಬಾ ಅತ್ತಿಗೆಯನ್ನು ಅಕ್ಕನ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಮದುವೆಯಂತಹ ನಿರ್ಧಾರ ಏನಾದರೂ ಇದ್ರೆ ಅದನ್ನು ಮೇಘನಾ ರಾಜ್ ರವರೇ ಸ್ವತಃ ತಿಳಿಸುತ್ತಾರೆ ಎಂದು ಧ್ರುವ ಸರ್ಜಾ ಅಭಿಮಾನಿಗಳಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳು ಸದ್ಯಕ್ಕೆ ಬರೀ ವದಂತಿಗಳಷ್ಟೇ ಎಂದು ಧ್ರುವ ಸರ್ಜಾ ಅವರ ಮಾತುಗಳಿಂದ ಸ್ಪಷ್ಟವಾಗಿದೆ. ಮೇಘನಾ ರಾಜ್ ರವರು ತಮ್ಮ ಬದುಕನ್ನ ರಾಯನ್ ಮತ್ತು ಸಿನಿಮಾಗಳ ಹೊಸದಾಗಿ ಮೂಲಕ ರೂಪಿಸಿಕೊಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಮಗ ಹಾಗೆ ಸಿನಿಮಾಗಳಿಗೆ ತಮ್ಮ ಜೀವನವನ್ನ ಮುಡಿಪಾಗಿಡ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರು ಅತ್ತಿಗೆ ಪರವಾಗಿ ನಿಂತಿರುವ ಈ ರೀತಿ ಮತ್ತು ಅವರ ಪ್ರಬುದ್ಧ ಪ್ರಕೃತಿಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಅವರೊಂದಿಗೆ ನಿಲ್ತಿರೋ ಇದು ಸರಿನಾ ಅಥವಾ ತಪ್ಪಾ? ಮೇಘನಾ ರಾಜ್ ಅವರು ಚಿರುಗೆ ಒಪ್ಪಿಗೆ ನೀಡಿದ್ರೆ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಮದುವೆ ಆದ್ರೆ ಒಳ್ಳೇದಾ ಮೇಘನಾ ರಾಜ್ ರವರು, ಅಥವಾ ಮದುವೆ ಆಗದಿದ್ರೇನೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.